ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರಿಗೆ 18 ತಿಂಗಳ DAಗೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಇಲ್ಲಿ ಬರ್ತಾ ಇದೆ. ಸೊ 18 ತಿಂಗಳ DA ಬಗ್ಗೆ ತುಂಬಾ ಜಾಸ್ತಿ ಚರ್ಚೆ ಇವಾಗ ರಾಜ್ಯ ಸರ್ಕಾರಿ ನೌಕರರ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಏನಕ್ಕಂದರೆ ಕೇಂದ್ರದಲ್ಲಿ ಎಲೆಕ್ಷನ್ಸ್ಗಳು ಬಂದಿದೆ ಆ್ಯಂಡ್ ಕೇಂದ್ರ ಸರ್ಕಾರ ಈ ಒಂದು 18 ತಿಂಗಳ DAನ ತುಟ್ಟಿ ಭತ್ಯೆ ಏನು ಹಿಡಿದಿಟ್ಟುಕೊಂಡಿದ್ದಾರೆ ಅದನ್ನು ರಿಲೀಸ್ ಮಾಡೋದಕ್ಕೆ ಸಂಪೂರ್ಣವಾಗಿರುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವಾಗ ಈ ಒಂದು ಕೇಂದ್ರ ಸರ್ಕಾರ ರಿಲೀಸ್ ಮಾಡುತ್ತೆ ಆ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರವು ಕೂಡ ಈ ಒಂದು ತುಟ್ಟಿ ಭತ್ಯೆಯನ್ನು ರಿಲೀಸ್ ಮಾಡುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಷಯವಾಗಿದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಯಾವಾಗ ಈ ಒಂದು ತುಟ್ಟಿ ಭತ್ಯೆಯನ್ನು ರಿಲೀಸ್ ಮಾಡುತ್ತೆ ಅದಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ 18 ತಿಂಗಳ DA ಅರಿಯರ್ಸನ್ನು ರಿಲೀಸ್ ಮಾಡೋದ್ರಿಂದ ನಿಮ್ಮ ಒಂದು ಖಾತೆಗೆ ಎಷ್ಟು ಹಣ ಬರಲಿದೆ, ಲಂಸಮ್ ಅಮೌಂಟ್ ಅಂದರೆ ನಿಮ್ಮ ಒಂದು ಖಾತೆಗೆ ಒನ್ ಟೈಮ್ ಕ್ರೆಡಿಟ್ ಎಷ್ಟು ಆಗಲಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಚರ್ಚೆಯನ್ನು ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ವಾಟ್ ಈಸ್ ಆಟ್ ಸ್ಟೇಕ್ ಅಂತ. ಸೊ ಬೇಸಿಕಲಿ ಏನು ಪಣಕ್ಕಿಡಲಾಗಿದೆ. ವೈಲ್ ದಿ ಗೌರ್ಮೆಂಟ್ ಹ್ಯಾಸ್ ಕರೆಂಟ್ಲಿ ಡಿನೈಡ್ ದಿ ರಿಲೀಸ್, ಯೂನಿಯನ್ಸ್ ಕಂಟಿನ್ಯೂ ಟು ಡಿಮಾಂಡ್ ದಿ 18 months ಫ್ರೋಸನ್ DA. ಸರ್ಕಾರ ಇದನ್ನು ಡಿನೈ ಮಾಡ್ತಾ ಇದ್ರೂ ಕೂಡ ಯೂನಿಯನ್ಸ್ಗಳೇನಿದೆ, ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು, ಆಲ್ ಇಂಡಿಯಾ ರೈಲ್ವೇಸ್ ಮೆನ್ಸ್ ಫೆಡರೇಷನ್ ಆಗಿರ್ಬೋದು ಆ್ಯಂಡ್ NCJCM ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು DAನ ರಿಲೀಸ್ ಮಾಡಬೇಕು. DA ಅನ್ನೋದು ಸರ್ಕಾರಿ ನೌಕರರ ಸಂಬಳದ ಒಂದು ಪಾರ್ಟ್ ಆಗಿರುತ್ತೆ. ಅದನ್ನು ಈ ರೀತಿಯಾಗಿ ಸರ್ಕಾರ ಮುಟ್ಟುಗೋಲು ಹಾಕುವಂಥದ್ದು ಸರಿಯಲ್ಲ ಅನ್ನೋ ಒಂದು ವಿಷಯವನ್ನು ಇಲ್ಲಿ ಪದೇ ಪದೇ ಪ್ರಸ್ತಾಪಿಸಲಾಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಎಲ್ಲರ ಮುಂದೆ ಕೂಡ ಈ 18 ತಿಂಗಳ DAನ ರಿಲೀಸ್ ಮಾಡಲೇಬೇಕು ಅಂತ ಬೇಡಿಕೆ ಇಟ್ಟಿರುವಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ದ ಫ್ರೋಸನ್ ಪೀರಿಯಡ್ ಯಾವಾಗಿಂದ ಇದನ್ನು ಫ್ರೀಸ್ ಮಾಡಲಾಗಿದೆ, ಜನವರಿ 1, 2020 ಹಿಡಿದು ಜೂನ್ 30, 2021 ಈ ಒಂದು DAನ ಹಿಡಿದಿಟ್ಟುಕೊಳ್ಳಲಾಗಿತ್ತು. ಇಫ್ ಅಪ್ರೂವ್ಡ್ ದಿಸ್ ಮನಿ ವಿಲ್ ಬಿ ಡಿಪಾಸಿಟೆಡ್ ಆಸ್ ಅ ಸಿಂಗಲ್ ಲಂಸಮ್ ಆರ್ ಇಯರ್ ಪೇಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸರ್ಕಾರ ಒಪ್ಪಿಗೆ ನೀಡಿ ರಿಲೀಸ್ ಮಾಡಿದ್ರೆ ಸಿಂಗಲ್ ಲಂಸಮ್ ಅಮೌಂಟ್ ರೂಪದಲ್ಲಿ ರಾಜ್ಯ ನೌಕರರ ಒಂದು ಖಾತೆಗೆ ಮತ್ತು ಕೇಂದ್ರ ನೌಕರರ ಖಾತೆಗೂ ಕೂಡ ಇದನ್ನು ಡೆಪಾಸಿಟ್ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಲೆಟ್ಸ್ ಲುಕ್ ಎಟ್ ಎಕ್ಸಾಕ್ಟ್ಲಿ ಹೌ ಮಚ್ ಮನಿ ಈಸ್ ಸಿಟ್ಟಿಂಗ್ ಇನ್ ದಿ ಲಾಸ್ಟ್ 18 month ಗ್ಯಾಪ್ ಅಂತ. ಸೊ ಹಾಗಾದರೆ ಈ ಒಂದು ಪ್ರೆಸೆಂಟೇಷನಲ್ಲಿ ಲಾಸ್ಟ್ 18 ತಿಂಗಳ DA ಏನು ಬರಬೇಕಾಗಿದೆ ಅದರಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಖಾತೆಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಕಂಪ್ಲೀಟ್ ಆಗಿರುವಂಥ ಕ್ಯಾಲ್ಕುಲೇಷನ್ಸನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಂಡರ್ಸ್ಟ್ಯಾಂಡಿಂಗ್ ದಿ ಪರ್ಸೆಂಟೇಜಸ್ ಅಂತ ಹೇಳ್ತಿದ್ದಾರೆ. ಡ್ಯೂರಿಂಗ್ ದಿ ಫ್ರೀಸ್ employees were paid a flat 17% DA but the actual DA should have been period 1 January 1, 2020 actual DA should be 21%, difference of 4%. ಸೊ ನೋಡಿ ಆ ಒಂದು ಫ್ರೀಸ್ ಮಾಡಿರುವಂಥ ಟೈಮಲ್ಲಿ ರಾಜ್ಯ ಮತ್ತು ಕೇಂದ್ರ ನೌಕರರಿಗೆ ಸರ್ಕಾರಿ ನೌಕರರು ಎಷ್ಟು ಕೊಟ್ಟಿದ್ದಾರೆ, 17% DAನ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಯಲ್ DA ಏನಾಗಿರಬೇಕಾಗಿತ್ತು, ಜನವರಿ 1 ಹಿಡಿದು ಜೂನ್ 2020 ಆ್ಯಕ್ಚುಯಲ್ DA 21% ಸಿಗಬೇಕಾಗಿತ್ತು. ಹಾಗಾದರೆ ಡಿಫ್ರೆನ್ಸ್ ಎಷ್ಟಿದೆ, 4% ಆಗಿದೆ. ಎರಡನೇ ಪೀರಿಯಡ್ ಏನಿದೆ ಜುಲೈಯಿಂದ ಡಿಸೆಂಬರ್ 2020 ಆ್ಯಕ್ಚುಯಲ್ DA 24% ಸಿಗಬೇಕಾಗಿತ್ತು. ಡಿಫ್ರೆನ್ಸ್ ಬಂದುಬಿಟ್ಟು 7% ಆಯಿತು. ಏನಕ್ಕಂದರೆ 17% ಮಾತ್ರ ಕೊಡ್ತಾ ಇದ್ದಾರೆ. ಪೀರಿಯಡ್ 3ಯಲ್ಲಿ ಜನವರಿ 1, 2021 ಜೂನ್ 1, 2021 ಆ್ಯಕ್ಚುಯಲ್ DA ಬಂದುಬಿಟ್ಟು 28% ಸಿಗಬೇಕಾಗಿತ್ತು. ಡಿಫ್ರೆನ್ಸ್ ಎಷ್ಟು ಸಿಗ್ತಾ ಇದೆ, ಇಲ್ಲಿ 11% ಡಿಫ್ರೆನ್ಸ್ ನಮಗೆ ಕಾಣಿಸ್ತಾ ಇದೆ. ವಿ ವಿಲ್ ಯೂಸ್ ದೀಸ್ ಎಕ್ಸಾಕ್ಟ್ ಪರ್ಸೆಂಟೇಜ್ ಡಿಫ್ರೆನ್ಸಸ್ ಟು ಕ್ಯಾಲ್ಕುಲೇಟ್ ಯುವರ್ ಲಾಸ್ಟ್ ಮನಿ ಅಂತ. ಸೊ ಬೇಸಿಕಲಿ ಈ ಏನು ಡಿಫ್ರೆನ್ಸಸ್ ಇದೆ ಈ ಒಂದು ಡಿಫ್ರೆನ್ಸಸ್ಗಳನ್ನೇ ನಾವು ಯೂಸ್ ಮಾಡಿ ನಿಮಗೆ ಎಷ್ಟು ಹಣ ಇದರಲ್ಲಿ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಹೌ ಟು ಕ್ಯಾಲ್ಕುಲೇಟ್ ಯುವರ್ ಮನಿ ಅಂತ. ಓನ್ ಅರಿಯರ್ಸ್, ನಿಮ್ಮ ಒಂದು ಅರಿಯರ್ಸನ್ನು ಯಾವ ರೀತಿಯಾಗಿ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಳ್ಳಬಹುದು ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಸ್ಲೈಡ್ನಲ್ಲಿ ಎಕ್ಸಾಂಪಲ್ಸ್ಗಳೊಂದಿಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಹೌ ಟು ಕ್ಯಾಲ್ಕುಲೇಟ್ ಯುವರ್ ಓನ್ ಅರಿಯರ್ಸ್ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಫಾರ್ಮುಲಾ 1 ಪಾರ್ಟ್ 1 ಪಾರ್ಟ್ 3 ಇದೆಲ್ಲವೂ ಕೂಡ ಇದೆ. ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ.
ಸೊ ಫಾರ್ಮುಲಾ ಪಾರ್ಟ್ 1 ಅಂತ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಪಾಯಿಂಟನ್ನು ನೋಡೋಣ. ಬೇಸಿಕ್ ಪೇ ಇಂಟು 4% ಇಂಟು 6 ಮಂತ್ಸ್. ಸೊ ಮೊಟ್ಟ ಮೊದಲನೇದಾಗಿ ಪಾರ್ಟ್ 1ಅಲ್ಲಿ ಏನಾಗುತ್ತೆ, ಬೇಸಿಕ್ ಪೇ ಇಂಟು 4%, ಏನಕ್ಕಂದರೆ 4% ಡಿಫ್ರೆನ್ಸ್ ಇರುವಂಥದ್ದು ಇಂಟು 6 ತಿಂಗಳಿಗಾಗಿ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಫಾರ್ಮುಲಾ ಪಾರ್ಟ್ 2 ಬೇಸಿಕ್ ಪೇ ಇಂಟು 7% ಇಂಟು 6 ಮಂತ್ಸ್. ಸೊ ಬೇಸಿಕಲಿ ಮತ್ತೆ ನೆಕ್ಸ್ಟ್ 6 ತಿಂಗಳಿಗೆ ಬೇಸಿಕ್ ಪೇ ಇಂಟು 7% ನಾವು ಮಾಡಿದ್ದೀವಿ. ಇದಾದಮೇಲೆ ಫಾರ್ಮುಲಾ ಪಾರ್ಟ್ 3 ಬೇಸಿಕ್ ಪೇ ಇಂಟು 11% ಇಂಟು 6 ಮಂತ್ಸ್ ಅಂತ. ಇದು ಮತ್ತೆ ನೆಕ್ಸ್ಟ್ 3 ತಿಂಗಳಿಗೆ 6 ತಿಂಗಳಿಗೆ 11% ಡಿಫ್ರೆನ್ಸ್ ಇದೆ. ಟೋಟಲ್ ಲಮ್ಸಮ್ ಅಮೌಂಟ್ ಎಷ್ಟಾಗುತ್ತೆ, ಪಾರ್ಟ್ 1 ಅಮೌಂಟು ಪ್ಲಸ್ ಪಾರ್ಟ್ 2 ಅಮೌಂಟ್ ಪ್ಲಸ್ ಪಾರ್ಟ್ 3 ಅಮೌಂಟ್ ಬಂದುಬಿಟ್ಟು ಟೋಟಲ್ ಆಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕೀಪ್ ಯುವರ್ 7th ಪೇ ಬೇಸಿಕ್ ರೆಡಿ ಟು ದಿ ಫಾಲೋವಿಂಗ್ ಅಲಾಂಗ್. ಸೊ ಬೇಸಿಕಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ನಿಮಗೆ ಎಷ್ಟು ಬೇಸಿಕ್ ಸಿಕ್ಕಿದೆ, ನಿಮ್ಮೊಂದು ಬೇಸಿಕ್ ಸಂಬಳ ಎಷ್ಟಿದೆ ಅದನ್ನು ರೆಡಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ ಅಂತ. ಆಲ್ ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಗ್ರೂಪ್ ಡಿ ಇಕ್ವಿವ್ಯಾಲೆಂಟ್ ಬೇಸಿಕ್ 18,000 ಅಂತ. ಸೊ ಗ್ರೂಪ್ ಡಿ ನೌಕರರ ಒಂದು ಇಕ್ವ್ಯಾಲೆಂಟ್ ಬೇಸಿಕ್ ಏನಿದೆ 18,000, ಅದನ್ನೇ ಕನ್ಸಿಡರ್ ಮಾಡಿ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಇಲ್ಲಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಮೊಟ್ಟ ಮೊದಲನೇದಾಗಿ ಈ ಒಂದು ಮೊಟ್ಟ ಮೊದಲನೇ ಪಾಯಿಂಟನ್ನು ನಾವು ನೋಡೋಣ. ಎಕ್ಸಾಂಪಲ್, ಆ್ಯನ್ ಎಂಪ್ಲಾಯ್ ಆನ್ ದಿ ಮಿನಿಮಮ್ ಬೇಸಿಕ್ ಪೇ ಆಫ್ 18,000, 18,000 ಸಂಬಳ ಪಡೆಯುತ್ತಿರುವಂಥ ಒಬ್ಬ ಸರ್ಕಾರಿ ನೌಕರ ಜನವರಿ 1, 2020ರಿಂದ ಜೂನ್ 1, 2020ರವರೆಗೆ 4% ಏನಿದೆ ಅವರ ಒಂದು ಡಿಫ್ರೆನ್ಸ್ ಇದೆ. ಸೊ ಹಾಗಾದರೆ 720 ರೂಪಾಯಿ ಅಮೌಂಟ್ ಆಗುತ್ತೆ. ಸೊ ಇದು ಎಷ್ಟಾಗುತ್ತೆ, ಟೋಟಲ್ ಆಗಿ 4,320 ರೂಪಾಯಿ. ಅಂದರೆ ಒಂದು ತಿಂಗಳಿಗೆ 720 ರೂಪಾಯಿ ಆಯಿತು, ಇಂಟು 6 ತಿಂಗಳು ಮಾಡಿದ್ರೆ ಟೋಟಲ್ ಆಗಿ 4,320 ರೂಪಾಯಿ ಅರಿಯರ್ ಬರುತ್ತೆ ಜನವರಿಯಿಂದ ಜೂನ್ವರೆಗೆ. ನೆಕ್ಸ್ಟ್ ಜುಲೈಯಿಂದ ಡಿಸೆಂಬರ್ವರೆಗೆ 7% ಡಿಫ್ರೆನ್ಸ್ ಇದೆ. ಒಂದು ತಿಂಗಳಿಗೆ 1,260 ರೂಪಾಯಿ ಆಯಿತು, ಇಂಟು 6 ತಿಂಗಳು ಮಾಡ್ತೀರಾ, ಟೋಟಲ್ ಬಂದುಬಿಟ್ಟು 7,560 ರೂಪಾಯಿ ಆಗ್ತಾ ಇರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ನೀವು ನೋಡ್ತಾ ಇದ್ದೀರಾ. ಇದಾದಮೇಲೆ ಮೂರನೇ ಪಾರ್ಟ್ ಏನಿದೆ, ಮೂರನೇ ಟೈಮ್ ಪೀರಿಯಡ್ ಏನಿದೆ, ಜನವರಿ 1ರಿಂದ ಹಿಡಿದು ಜೂನ್ 1, 2021ರವರೆಗೆ ಇಲ್ಲಿ ದೊಡ್ಡ ಡಿಫರೆನ್ಸ್ ಇರುವಂಥದ್ದು 11% ಇದೆ. ಒಂದು ತಿಂಗಳಿಗೆ 1,980 ರೂಪಾಯಿ ಆಯಿತು, ಇಂಟು 6 ತಿಂಗಳು ಮಾಡಿದ್ರೆ ಟೋಟಲ್ ಆಗಿ 11,880 ರೂಪಾಯಿ ಇಲ್ಲಿ ಆಗ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಟೋಟಲ್ ಎಕ್ಸ್ಪೆಕ್ಟೆಡ್ ಲಮ್ಸಮ್ ಇಸ್ ಈಕ್ವಲ್ ಟು 23,760 ಇನ್ ದೇರ್ ಬ್ಯಾಂಕ್ ಅಕೌಂಟ್. ಸೊ ನೀವು ಬರೀ 18,000 ಬೇಸಿಕ್ ಕೂಡ ಪಡಿತಾ ಇದ್ರು, ನಿಮಗೆ 23,760 ರೂಪಾಯಿ ಬಂದುಬಿಟ್ಟು ನಿಮ್ಮ ಒಂದು ಖಾತೆಯಲ್ಲಿ ನೇರವಾಗಿ ಜಮೆ ಆಗಲಿದೆ. ಈ ಒಂದು 18 ತಿಂಗಳ ಡಿ ಎ ಅರಿಯರ್ಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ರಿಲೀಸ್ ನ್ಯೂಸ್ ಏನಾದರೂ ಆದರೆ. ಸೊ ಇದಾದಮೇಲೆ ನೆಕ್ಸ್ಟ್ ಗ್ರೂಪ್ ಸಿ ಇಕ್ವಿವ್ಯಾಲೆಂಟ್. ಹಾಗಾದರೆ ಇದು ಗ್ರೂಪ್ ಡಿಗಾಯಿತು. ಇವಾಗ ಗ್ರೂಪ್ ಸಿ ಕಥೆಯನ್ನು, ಗ್ರೂಪ್ ಸಿ ಯಲ್ಲಿರುವಂಥ ಒಂದು ನೌಕರರಿಗೆ ಯಾವ ರೀತಿಯಾದಂಥ ಒಂದು ಬೆನಿಫಿಟ್ ಸಿಗುತ್ತೆ, ಅವರ ಒಂದು ಸಂಬಳದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಗ್ರೂಪ್ ಸಿ ಇಕ್ವಿವ್ಯಾಲೆಂಟ್ 21,700 ರೂಪಾಯಿ ಅವರ ಒಂದು ಬೇಸಿಕ್ ಆಗಿರುತ್ತೆ. ಸೊ ಆ್ಯನ್ ಎಂಪ್ಲಾಯ್ ಅರ್ನಿಂಗ್ ಬೇಸಿಕ್ ಆಫ್ 21,700 ಅಂತ. ಜನವರಿಯಿಂದ ಜೂನ್ವರೆಗೆ 5,208 ರೂಪಾಯಿ ಆಗುತ್ತೆ. ಜುಲೈಯಿಂದ ಡಿಸೆಂಬರ್ವರೆಗೆ 9,114 ರೂಪಾಯಿ. ಜನವರಿಯಿಂದ ಜೂನ್ವರೆಗೆ ಅಗೇನ್ 2021ರಲ್ಲಿ 14,322 ರೂಪಾಯಿ. ಟೋಟಲ್ ಬಂದುಬಿಟ್ಟು 28,644 ರೂಪಾಯಿ ಗ್ರೂಪ್ ಸಿ ನೌಕರರಿಗೆ ಇಲ್ಲಿ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಸೊ ಸಿಮಿಲರ್ಲಿ ಗ್ರೂಪ್ ಸಿ ಎಂಟ್ರಿ ಬಿ ಅಂತ, ಅಂದರೆ ಗ್ರೂಪ್ ಸಿಯಲ್ಲಿ ಸೀನಿಯರ್ ಇರ್ತಾರಲ್ಲ ಅವರಿಗೆ ಎಂಟ್ರಿ ಲೆವೆಲಲ್ಲಿ ಬಿ ಎಲ್ಲಿ ಇರ್ತಾರೆ. ಸೊ ಅಂತಹ ಒಂದು ಸರ್ಕಾರಿ ನೌಕರಿಗೆ ಏನಾಗುತ್ತೆ ಅಂತ ನೀವು ನೋಡೋದಾದರೆ ತುಂಬ ಸಿಂಪಲ್, 29,200 ರೂಪಾಯಿ ಅವರ ಒಂದು ಬೇಸಿಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸೊ ಪಾರ್ಟ್ 1ಅಲ್ಲಿ 7,008 ರೂಪಾಯಿ ಆಗುತ್ತೆ, ಪಾರ್ಟ್ 2ಅಲ್ಲಿ 12,264 ಆಗುತ್ತೆ, ಪಾರ್ಟ್ 3ಯಲ್ಲಿ 19,272 ರೂಪಾಯಿ ಆಗ್ತಾ ಇರುವಂಥದ್ದು. ಟೋಟಲ್ ಬಂದುಬಿಟ್ಟು 38,544 ರೂಪಾಯಿ ಆಗ್ತಾ ಇರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ದೇವೆ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಗ್ರೂಪ್ ಬಿ 44,900 ರೂಪಾಯಿ ಅವರೊಂದು ಬೇಸಿಕ್ ಆಗಿದೆ. ಪಾರ್ಟ್ 1ಅಲ್ಲಿ 10,776 ರೂಪಾಯಿ, ಪಾರ್ಟ್ 2ಅಲ್ಲಿ 18,885 ರೂಪಾಯಿ, ಪಾರ್ಟ್ ಸಿ ಅಲ್ಲಿ 29,634, ಟೋಟಲ್ ಬಂದುಬಿಟ್ಟು 59,268 ರೂಪಾಯಿ ಆಗ್ತಾ ಇರುವಂಥದ್ದು ಗ್ರೂಪ್ ಬಿ ಇಕ್ವಿವ್ಯಾಲೆಂಟ್. ಸೊ ಅದಾದಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಬರುತ್ತೆ, ವಿಲ್ ಇನ್ಕಮ್ ಟ್ಯಾಕ್ಸ್ ಕಟ್ ಯುವರ್ ಅರಿಯರ್ಸ್ ಅಂತ. ಸೊ ಈ ಒಂದು ಅರಿಯರ್ಸಿಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಬೀಳುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಕ್ಲಾರಿಫಿಕೇಷನನ್ನು ಇಲ್ಲಿ ನೀಡಲಾಗಿದೆ. ಸೊ ದಯವಿಟ್ಟು ಇದನ್ನು ಒಮ್ಮೆ ಅಬ್ಸರ್ವ್ ಮಾಡಿ.
ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ವೆಲ್ ಇನ್ಕಮ್ ಟ್ಯಾಕ್ಸ್ ಈ ಒಂದು ಇದರಲ್ಲಿ ಪಾಯಿಂಟ್ಸ್ಗಳನ್ನು ನೀಡಲಾಗಿದೆ. ಎಸ್ ಡಿ ಆರ್ ಇಯರ್ಸ್ ಆರ್ ಫುಲ್ಲಿ ಟ್ಯಾಕ್ಸೇಬಲ್ ಆಸ್ ಸ್ಯಾಲ್ರಿ ಇನ್ಕಮ್ ಇನ್ ದಿ ಇಯರ್ ದೇ ಆರ್ ರಿಸೀವ್ಡ್. ಸೊ ಎಸ್ ಇನ್ಕಮ್ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ, ಏನಕ್ಕಂದರೆ ಇದೊಂದು ಸ್ಯಾಲ್ರಿ ಪಾರ್ಟ್ ಆಗಿರೋದ್ರಿಂದ ಇದ್ರ ಮೇಲೆ ಇನ್ಕಮ್ ಟ್ಯಾಕ್ಸನ್ನು ನೀಡಬೇಕಾಗುತ್ತೆ. ಹವೆವರ್ ಯು ಡೋಂಟ್ ಹ್ಯಾವ್ ಟು ಲೂಸ್ ಇಟ್ ಅಟ್ ಆಲ್ ಟು ಟ್ಯಾಕ್ಸಸ್. ಹಾಗಾದರೆ ಎಲ್ಲವೂ ಕೂಡ ಟ್ಯಾಕ್ಸಸಲ್ಲಿ ಹೋಗೋದಿಲ್ಲ, ಸ್ವಲ್ಪ ಒಂದು 4-5% ಹೋಗುತ್ತೆ. ರಿಲೀಫ್ ಅಂಡರ್ ದಿ ಸೆಕ್ಷನ್ 89(1) ಯು ಕ್ಯಾನ್ ಕ್ಲೇಮ್ ಟ್ಯಾಕ್ಸ್ ರಿಲೀಫ್ ಬೈ ಫೈಲಿಂಗ್ ಔಟ್ ದಿ ಫಾರ್ಮ್ 10E ಆನ್ ದಿ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಂತ. ದಿಸ್ ಪ್ರಿವೆಂಟ್ಸ್ ಯು ಫ್ರಮ್ ಜಂಪಿಂಗ್ ಇನ್ ಟು ಹೈಯರ್ ಟ್ಯಾಕ್ಸ್ ಬ್ರಾಕೆಟ್ ಜಸ್ಟ್ ಬಿಕಾಸ್ ಆಫ್ ದಿ ಲಮ್ಸಮ್ ಪೇಔಟ್. ಸೊ ಲಮ್ಸಮ್ ಪೇಔಟ್ ಬರೋದ್ರಿಂದ ನೀವು ಬೇರೆ ಒಂದು ಟ್ಯಾಕ್ಸ್ ಬ್ರಾಕೆಟಲ್ಲಿ ಹೋಗೋದನ್ನು ತಡೆಗಟ್ಟಲು 10E ಏನು ಫಾರ್ಮ್ ಇದೆ ಅದನ್ನು ಫಿಲ್ಔಟ್ ಮಾಡ್ಬೋದು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಯುವರ್ಸ್ ಆ್ಯಂಡ್ ನೆಕ್ಸ್ಟ್ ಅಂದರೆ ನಿಮ್ಮದು ಕ್ಯಾಲ್ಕುಲೇಟ್ ಮಾಡಿ ನಮ್ಮನ್ನು ತಿಳಿಸಿ ಅಂತ. ಸೊ ಬೇಸಿಕಲಿ ದ ಎಕ್ಸಾಕ್ಟ್ ಅಮೌಂಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಪೆಸಿಫಿಕ್ ಬೇಸಿಕ್ ಪೇ ಡ್ಯೂರಿಂಗ್ ದಿ 2020 ಆ್ಯಂಡ್ 21 ಪೀರಿಯಡ್. ಆ ಒಂದು ಟೈಮಲ್ಲಿ ನಿಮ್ಮೊಂದು ಬೇಸಿಕ್ ಎಷ್ಟಿತ್ತು ಎಕ್ಸಾಕ್ಟ್ಲಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಹಣ ಬರುತ್ತೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಯೂಸ್ ಅವರ್ ಫಾರ್ಮುಲಾ ಆ್ಯಂಡ್ ಕಮೆಂಟ್ ಯುವರ್ ಎಕ್ಸ್ಪೆಕ್ಟೆಡ್ ಅರಿಯರ್ ಅಮೌಂಟ್ ಬಿಲೋ ಅಂತ ಹೇಳ್ತಿದ್ದಾರೆ. ಡೂ ಯು ಥಿಂಕ್ ದಿ ಗೌರ್ಮೆಂಟ್ ವಿಲ್ ಕ್ಲಿಯರ್ ದಿಸ್ ಡ್ಯೂಸ್ ಬಿಫೋರ್ ದಿ 8th ಪೇ ಕಮಿಷನ್? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ನ್ಯೂಸ್ ಲೈವ್ ಕನ್ನಡ. ಸೊ ಬೇಸಿಕಲಿ ಸರ್ಕಾರ ಇದನ್ನು ಕ್ಲಿಯರ್ ಮಾಡ್ಬೋದಾ ಅಥವಾ ಇಲ್ಲ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಕಮೆಂಟಲ್ಲಿ ತಿಳಿಸಿ.